ಆಯ್ತು, ರಾಜೀನಾಮೆ ಕೊಟ್ಟರು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಏನು ಇವತ್ತು ಅಧಿಕಾರಿಗಳ ತನಿಖೆ ನಡೀತಾ ಇದೆ. ಆದ್ರೆ ಹಳೆಯದನ್ನ 48 ಕೋಟಿ ಏನು ಇವತ್ತು 100 ಕೋಟಿ ಸರ್ಕಾರಕ್ಕೆ ಬರ್ಬೇಕಾದ ಹಣವನ್ನು ಇನ್ನೂ ಅದು ಯಾರೋ ಅದನ್ನ ತನಿಖೆಯನ್ನು ಮುಂದುವರಿಸಿದಿರಾ, ಮತ್ತೆ ಯಾರೋ ಒಂದು ಕೆಲವರದವ್ರ ಮೇಲೆ ಕಾನೂನು ಕ್ರಮ ತಗೊಂತಾರಂದ್ರೆ ಮೇಲೆ ಅಧಿಕಾರಿಗಳು ಮತ್ತೆ ಏನ್ ದುಡ್ಡು ರಾಜಕಾರಣಿಗಳು ಬೆಂಬಲವಿಲ್ಲದಿರೋ 100 ಕೋಟಿಗೆ ಆಚೆ ಹೋಗಲ್ಲ. ಇವತ್ತು ಬಡವರಾಗಿ ಇದ್ದಾರೆ ಅಂದ್ರೆ ನೋಡಿಂತ ಅಧಿಕಾರಿಗಳಿಂದಾನೆ. IAS ಮಾಡಿ ಒಳ್ಳೆ ಉನ್ನತ ದರ್ಜೆಯಲ್ಲಿರುವಂತ ಅಧಿಕಾರಿಗಳೇನೆ ತಪ್ಪು ಮಾಡಿದ್ರೆ ಮತ್ತೆ ಕೇಳೋದೇ ಇಲ್ಲಿ ನಾವು. ಅದರಿಂದ ನಾವು ಹೋರಾಟಗಳನ್ನು ಮಾಡ್ತೀವಿ. ಯಾವ ಅಧಿಕಾರಿಗಳು ಯಾವುದೇ ನಿಗಮಗಳಲ್ಲಿ ಕೂಡ ಇವತ್ತು ಈ ತರ ಭ್ರಷ್ಟಾಚಾರ ನಡೀಬಾರ್ದು. ಏನದು ದುಡ್ಡು 100 ಕೋಟಿ ಹಗರಣ ಆಗಿದೆ, ಆ ದುಡ್ಡು ಮತ್ತೆ ಸರ್ಕಾರಕ್ಕೆ ಬರಬೇಕು. ಮತ್ತೆ ನಿಜವಾದ ಬಡವರಿಗೆ ಇವತ್ತು ಕೃಷಿ ರೈತರಿಗೆ ಬೆನ್ನೆಲುಬಾಗಿ ಇವತ್ತು ಅವ್ರ ಅನುದಾನಗಳು ಹೋಗ್ಬೇಕಾಗಿರೋ ದುಡ್ಡನ್ನ ಈ ರೀತಿ ಭ್ರಷ್ಟಾಚಾರ ಮಾಡೋದನ್ನ ನಾವು ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ, ನಮ್ಮ ಶ್ರೀಧರ್ ಕಲಿಯುಗ ಸರ್ ಅವರ ನೇತೃತ್ವದಲ್ಲಿ ಅಂತ ಹೇಳ್ತಾ ನನ್ನ ಮಾತುಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್.